ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಸ್ ಅಂಬಿ ಫ್ರೆಂಡ್ಸ್ ಎಲ್ಲ ಸೇರಿ ಅಂಬಿ ಅವ್ರ ಅಮ್ಮನ ಮನೆ ರೋಡಲ್ಲಿ ಗಣೇಶನ ಕುಣಿಸಿದ್ರು. ಸೊ ಅಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಅಂತ ಹೇಳಿ ನಾನು ಅಂಬಿ ಪಾಪು 3 ಜನ ಕೂಡ ಹೋಗಿದ್ವಿ. ಗಣೇಶ ಅಂತೂ ತುಂಬಾ ಚೆನ್ನಾಗಿ ಕುಣಿಸಿದ್ರು. ಇದೆಲ್ಲ ಆದಮೇಲೆ ರೀಲ್ಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಕೂಡ ಇತ್ತು. ಸೊ ರೀಲ್ಸ್ ಮುಗಿಸಿದ್ವಿ. ಇನ್ನು ಆವತ್ತಿನ ದಿವಸ ನಾನು ಹೇಗೆ ರೆಡಿ ಆದೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಎಸ್ ಅವತ್ತು ನಾನು ಈ ಒಂದು ಔಟ್ಫಿಟ್ನ ವೇರ್ ಮಾಡಿದ್ದೆ. ಇನ್ನು ಹೇರ್ ಸ್ಟೈಲ್ ಮತ್ತು ಆಕ್ಸೆಸರೀಸ್ನ ಫಸ್ಟೇ ವೇರ್ ಮಾಡಿದೆ. ನನ್ನ ಫೇಸ್ಗೆ ಬಂದರೆ ನಾನೇನು ಅಪ್ಲೈ ಮಾಡ್ತಾಯಿಲ್ಲ, ಜಸ್ಟ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನನಗೆ ಇಂಪಾರ್ಟೆಂಟ್ ಬಂದು ಕಾಜಲ್. ಯಾಕಂತಂದರೆ ಬೆಳಿಗ್ಗೆ ಗಣೇಶ ಕುಣಿಸಿರೋದ್ರಿಂದ ಹೋಗಿ ಸಂಜೆ ರೀಲ್ಸ್ ಮಾಡೋ ಪ್ಲ್ಯಾನ್ ಇದ್ದಿದ್ದರಿಂದ ನನಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾಜಲ್ ಹಾಗೇ ಇರಬೇಕಿತ್ತು. ಸೊ ಅದಕ್ಕೆ ನಾನಿಲ್ಲಿ ಎನ್ವೈಬ್ ಅವರ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಯೂಶಲಿ ಸಮ್ ಕಾಜಲ್ಸು ಬೇಗನೆ ಸ್ಮರ್ಜ್ ಆಗಿಬಿಡುತ್ತೆ, ಬಟ್ ಈ ಒಂದು ಕಾಜಲು 24 ಅವರ್ಸು ಸ್ಟೇ ಲಾಂಗ್ ಇರುತ್ತೆ. ಅಷ್ಟೇ ಅಲ್ಲ, ದಿಸ್ ಗ್ಲೈಡ್ಸ್ ಲೈಕ್ ಅ ಬಟರ್, ಜೊತೆಗೆ 1 ಸ್ಟ್ರೋಕ್ ಇಂಟೆನ್ಸಿಟಿ ಇದೆ. ಸೂಪರ್ ಪಿಗ್ಮೆಂಟೆಡ್ ಕೂಡ ಹೌದು. ನಿಮಗೆ ಬೋಲ್ಡ್ ಐ ಲುಕ್ನ ಕೊಡುತ್ತೆ. ಎಸ್, ನೀವು ನೋಡ್ಬೋದು ನನ್ನ ಐಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಂತ ಹೇಳಿ. ಇನ್ನು ಕೊನೆಯದಾಗಿ ನಾನಿಲ್ಲಿ ಎನ್ವೈಬ್ ಅವರ ವೆಲ್ವೆಟ್ ಮೂಸ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು 1 ಸ್ಪೈಪ್ ಅಪ್ಲಿಕೇಶನ್, ಹೈಲಿ ಪಿಗ್ಮೆಂಟೆಡ್, 24 ಅವರ್ಸು ಸ್ಟೇ ಲಾಂಗ್ ಇರುತ್ತೆ, ಟ್ರಾನ್ಸ್ಫರ್ ಪ್ರೂಫ್ ಕೂಡ ಹೌದು. ಆ್ಯಂಡ್ ಇದು ಬೆಸ್ಟ್ ಬ್ರೌನ್ ಶೇಡ್ ಅಂತಲೇ ಹೇಳ್ಬೋದು. ಎಸ್, ಇದಾಗಿತ್ತು ನನ್ನ ಫೈನಲ್ ಲುಕ್. ಎಸ್, ಇವಾಗ ನಾನು ಈ ಒಂದು ಕಾಜಲ್ನ ಟೆಸ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ನಾನಿಲ್ಲಿ ಸ್ಮರ್ಜ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸ್ಮರ್ಜ್ ಆಗ್ತಾ ಇಲ್ಲ, ಹಾಗೂ ಟ್ರಾನ್ಸ್ಫರ್ ಕೂಡ ಆಗ್ತಾ ಇಲ್ಲ. ಇನ್ನೊಂದು ಏನಪ್ಪ ಅಂತಂದರೆ ಈ ಕಾಜಲು ಜಸ್ಟ್ 100 ರೂಪೀಸ್ ಅಷ್ಟೇ. ನಿಮ್ಗೇನಾದರೂ ಈ ಒಂದು ಕಾಜಲ್ ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರೋಂಥ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ಈ ಕೂಡಲೇ ಈ ಒಂದು ಕಾಜಲ್ನ ಪರ್ಚೇಸ್ ಮಾಡಿ. ನೀವೇನಾದ್ರೂ ಬ್ಯಾಂಗ್ಳೂರ್, ಚೆನ್ನೈ ಅಥವಾ ಕೋಚಿಯಲ್ಲಿದ್ರೆ ವಿತಿನ್ 2 ಅವರ್ಸ್ ಅಲ್ಲಿ ಡೆಲಿವರಿ ಕೂಡ ಅವೈಲಬಲ್ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.